ರೂಪಾಯಿಗಾಗಿ ಒಡವೆ ಅಡವಿಟ್ಟು ದೇವೇಗೌಡರಿಗೆ ದುಡ್ಡು ಕೊಟ್ಟಿದ್ದ ಚೆನ್ನಮ್ಮ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ರಾಜಕೀಯ ಸಾಮ್ರಾಜ್ಯದ ಅಧಿಪತಿಯಾಗಿದ್ದರು ಪತ್ನಿ ಚೆನ್ನಮ್ಮ. ದೇವೇಗೌಡರು ಕಡು ಕಷ್ಟದ ಸಂದರ್ಭದಲ್ಲಿ ಅವರ ಒಡವೆಗಳನ್ನ ಅಡ ಇಟ್ಟುಬಿಟ್ಟು ಪತಿಯ ಏಳಿಗೆಗಾಗಿ ಕಾರಣರಾಗಿದ್ದರು. ಸಾಕಷ್ಟು ಸಂದರ್ಭಗಳಲ್ಲಿ ಈ ಮಾತನ್ನ ದೇವೇಗೌಡರು ನೆನಪಿಸಿಕೊಳ್ತಾರೆ. ಚೆನ್ನಮ್ಮ ಅವರು ರಾಜಕೀಯ ಇತಿಹಾಸದ ಧ್ರುವತಾರೆ. ಎಚ್ ಡಿ ದೇವೇಗೌಡರ ಸಕಲ ಯಶಸ್ಸು, ಸುದೀರ್ಘ ಹೋರಾಟದ ಬದುಕಿನ ಮಹಾನ್ ಶಕ್ತಿ ಚೆನ್ನಮ್ಮ ಅವರು. ಚೆನ್ನಮ್ಮ ದೇವೇಗೌಡರು ಇಹಲೋಕ ತ್ಯಜಿಸಿದ್ದಾರೆ. ನಿನ್ನೆ ಚಿರನಿದ್ರೆಗೆ ಜಾರಿದ್ದಾರೆ. ಅವರನ್ನ ಕಳ್ಕೊಂಡಂತಹ ಇಡೀ ಕರುನಾಡು ಕಂಬನಿಯನ್ನ ಮಿಡಿತಾ ಇದೆ. ದೇವೇಗೌಡರಿಗೆ ಆ ದುಃಖ ಭರಿಸುವಂತಹ ಶಕ್ತಿ ಆ ಭಗವಂತ ಕೊಡಬೇಕು. ಇಡೀ ನಾಡಿಗೆ ತೀವ್ರ ಆಘಾತವನ್ನ ಉಂಟು ಮಾಡಿರುವಂತಹ ವಿಚಾರ. 1954 ಮೇ 25ನೇ ತಾರೀಕು ಹಿರೇಹಳ್ಳಿಯಲ್ಲಿ ವಿವಾಹ ಮಹೋತ್ಸವ ಆಗುತ್ತೆ. ದೇವೇಗೌಡರು ಮದುವೆ ಆಗ್ತಾರೆ ಚೆನ್ನಮ್ಮ ಅವರನ್ನ. ಅಂದಿನಿಂದ ದೇವೇಗೌಡರ ಪ್ರತಿಯೊಂದು ಹೆಜ್ಜೆಗೆ ಹೆಜ್ಜೆಯಾಗಿ ಅವರ ಕಷ್ಟದಲ್ಲಿ ಜೊತೆಯಾಗಿ ಸುಖದಲ್ಲೂ ಕೂಡ ಭಾಗಿಯಾದಂಥವರು ಚೆನ್ನಮ್ಮ ಅವರು. ಕಷ್ಟದ ದಿನಗಳಿಗೆ ಬೆನ್ನೆಲುಬಾಗಿ ನಿಲ್ಲೋದರ ಮುಖಾಂತರ ಆದರ್ಶ ವೈವಾಹಿಕ ಜೀವನವನ್ನ ಆರಂಭಿಸಿದ್ರು. ಆರಂಭದಲ್ಲಿ ಸಣ್ಣ ಗುತ್ತಿಗೆದಾರರಾಗಿರ್ತಾರೆ ಚೆನ್ನಮ್ಮ ಅವರನ್ನ ಮದುವೆಯಾದಂತಹ ಸಂದರ್ಭದಲ್ಲಿ ದೇವೇಗೌಡರು. ಅದಾದ ಮೇಲೆ ದೇಶದ ಅತ್ಯುನ್ನತ ಪ್ರಧಾನಿ ಹುದ್ದೆಗೇರೋವರೆಗೆ ಎಲ್ಲ ಅನಿಶ್ಚಿತತೆಗಳ ನಡುವೆ ಗಂಡ ಹಾಗೆ 6 ಮಕ್ಕಳ ಸಂಸಾರ ಅತ್ಯಂತ ಸ್ಥಿರವಾಗಿ ಧೈರ್ಯದಿಂದ ನಿರ್ವಹಿಸಿಕೊಂಡು ಬಂದಂತಹ ಸಂಪೂರ್ಣ ಯಶಸ್ಸು ಈ ಮಹಾತಾಯಿಗೆ ಸಲ್ಲುತ್ತೆ. ರಾಜಕೀಯದ ಬಿರುಗಾಳಿಗಳ ನಡುವೆಯೂ ಕೂಡ ತಮ್ಮ ಸಂಸಾರ ನೌಕೆಯನ್ನು ಮುಳುಗದಂತೆ ಮುನ್ನಡೆಸಿದ ಚೆನ್ನಮ್ಮನವರ ಒಡನಾಟ ಅಪರೂಪದ ಪ್ರೇಮ ಕಾವ್ಯ. ನೋಡಿ, ಒಂದು ಸಂದರ್ಭದಲ್ಲಿ ಕೇವಲ ಮದುವೆಯಾಗಿ 1 ವರ್ಷದಲ್ಲಿ ನವದಂಪತಿಗಳಿಗೆ ಹಣಕಾಸಿನ ಪರಿಸ್ಥಿತಿ, ಆರ್ಥಿಕ ಮುಗ್ಗಟ್ಟು ಎದುರಾಗುತ್ತೆ. ದೇವೇಗೌಡರು ಕೈಗೊಳ್ಳೋದಕ್ಕೆ ಇಚ್ಛಿಸಿದಂತಹ ಒಂದು ಪ್ರಮುಖ ಸಿವಿಲ್ ಕಾಮಗಾರಿ ಕೆಲಸದ ಟೆಂಡರ್ ಪಡೆಯೋದಕ್ಕೆ ಒಂದಷ್ಟು ಹಣವನ್ನು ಡೆಪಾಸಿಟ್ ಇಡಬೇಕಾಗಿರುತ್ತೆ. ಆಗ 1,000 ರೂಪಾಯಿಗಳ ಕೊರತೆ ಇರುತ್ತೆ. ಇನ್ನೇನು ಡೇಟ್ ಹತ್ರ ಬರ್ತಾ ಇದೆ ಅಂದಾಗ ಹಣ ಹೊಂದಿಸೋದಕ್ಕೆ ದೇವೇಗೌಡರಿಗೆ ಸಾಧ್ಯನೇ ಆಗಲ್ಲ. ತೀವ್ರ ಒಂದು ರೀತಿಯಲ್ಲಿ ಬೇಜಾರ ಮಾಡ್ಕೋತಾರೆ. ಆಗೇನು ಮಾಡ್ತಾರೆ, ಚೆನ್ನಮ್ಮ ಅವರು ತಂದೆ ತಾಯಿಗೂ ಕೂಡ ಹೇಳಲ್ಲ. ಮದುವೆ ಒಡವೆಗಳೇನಿರುತ್ತೆ ಅದೆಲ್ಲವನ್ನ ಕೂಡ ದೇವೇಗೌಡರಿಗೆ ಕೊಟ್ಟಂತಹ ತ್ಯಾಗಮಹಿ ಚೆನ್ನಮ್ಮ ಅವರು. ಆ ಸಂದರ್ಭದಲ್ಲಿ ಚೆನ್ನಮ್ಮ ತಮ್ಮ ತವರು ಮನೆಯಾದ ಮೊಸಳೆ ಹಿರೇಹಳ್ಳಿಯಲ್ಲಿದ್ದರು. ದೇವೇಗೌಡರು ತಮ್ಮ ಹಣಕಾಸಿನ ತುರ್ತಿನ ಬಗ್ಗೆ ಒಂದು ಸಂದೇಶವನ್ನ ಕಳಿಸ್ತಾರೆ. ನಂಬಿಕಸ್ಥ ಬೆಟ್ಟಯ್ಯ ಅವರ ಕೈಯಲ್ಲಿ ಕಳಿಸ್ಕೊಡ್ತಾರೆ. ಆ ಸಂದೇಶ ನೋಡಿದ ಕೂಡಲೇ ಚೆನ್ನಮ್ಮ ಅವರು ಯಾವುದೇ ಹಿಂಜರಿಕೆ ಇಲ್ಲದೆ ಹೆತ್ತವರಿಗೂ ಕೂಡ ಹೇಳದಲೇನೆ ತಮ್ಮ ಮದುವೆಯ ಒಡವೆಗಳನ್ನು ಬೆಟ್ಟಯ್ಯ ಅವರ ಕೈಗಿಟ್ಬಿಟ್ಟು ಅಡವಿಟ್ಕೊಳ್ಳಿ ಅಂತ ಹೇಳಿ ಧೈರ್ಯದಿಂದ ಹೇಳಿ ಕಳಿಸ್ತಾರೆ. ಹಾಗಾಗಿ ಅಂತಹ ಸ್ವಾಭಿಮಾನಿ ಹೆಣ್ಣುಮಗಳು ಚೆನ್ನಮ್ಮ ಅವರು. ಅದಾದ ಮೇಲೆ ಕೆಲವು ತಿಂಗಳುಗಳ ನಂತರ ದೇವೇಗೌಡರು ಆ ಒಡವೆಗಳನ್ನು ಬಿಡಿಸ್ಕೊಂಡು ಹೆಂಡತಿಗೆ ಕೊಡೋದಕ್ಕೆ ಹೋಗದಾಗ ಚೆನ್ನಮ್ಮ ಅವರು ಕಣ್ಣೀರು ತರಿಸುವಂತಹ ಮಾತುಗಳನ್ನು ಆಡ್ತಾರೆ. ಎಲ್ಲಿಯ ತನಕ ನಿಮಗೆ ಒಡವೆ ಅಡ ಇಡುವ ಪ್ರಸಂಗ ಬರೋದಿಲ್ವೋ ಅಲ್ಲಿಯ ತನಕ ನಾನು ಇವುಗಳನ್ನು ಧರಿಸೋದಿಲ್ಲ, ನಿಮ್ಮ ಕೆಲಸದ ಅಗತ್ಯಗಳಿಗೆ ಇದನ್ನು ಬಳಸ್ಕೊಳ್ಳಿ ಅಂತ ಹೇಳಿ ಪತಿಯ ಸ್ವಾಭಿಮಾನಕ್ಕೆ ಹೆಗಲಾಗಿದ್ದಂಥವರು ಚೆನ್ನಮ್ಮ ಅವರು. ಅಂತಹ ಆಪತ್ಕಾಲ ಕರಗಲು ಗೌಡ್ರಿಗೆ ಹಲವು ವರ್ಷಗಳೇ ಬೇಕಾಗತ್ತೆ. ಈ ಬಗ್ಗೆ ಸಾಕಷ್ಟು ಬಾರಿ ದೇವೇಗೌಡರು ಕೂಡ ಹೇಳ್ಕೊಂಡಿದ್ದಾರೆ. ನಿರಂತರವಾಗಿ ಸಾಲದ ಸುಳಿ ಏನೇ ಕಷ್ಟ ಬಂದರೂ ಕೂಡ ಗಂಡನನ್ನ ಕೈ ಬಿಡಲಿಲ್ಲ, ಪತಿಗೆ ಹೆಗಲಾಗಿ ನಿಂತ್ಕೊಂಡವರು ಚೆನ್ನಮ್ಮ ಅವರು. ಸೊ ಹಾಗಾಗಿ ಆ ಚೆನ್ನಮ್ಮ ಅವರಿಗೆ ಆ ಭಗವಂತ ಆ ಇಡೀ ಕುಟುಂಬಕ್ಕೆ, ಚೆನ್ನಮ್ಮ ಅವ್ರನ್ನ ಕಳ್ಕೊಂಡಂತಹ ಇಡೀ ಕುಟುಂಬಕ್ಕೆ ಆ ಭಗವಂತ ದುಃಖ ಭರಿಸುವಂತಹ ಶಕ್ತಿ ಕೊಡಲಿ, ಆ ಮಹಾತಾಯಿಯ ಆತ್ಮಕ್ಕೂ ಕೂಡ ಶಾಂತಿ ಕೊಡಲಿ ಅಂತ ಹೇಳ್ತಾ ಇವತ್ತು ಚೆನ್ನಮ್ಮ ಅವರಿಗೆ ನೋಡೋದಕ್ಕೆ ಸಾಗರೋಪಾದಿಯಲ್ಲಿ ಜನ ಬರ್ತಾ ಇದ್ದಾರೆ. ಗಂಡನ ಕಣ್ಣುಗಳ ಮುಖಾಂತರವೇ ಗೊತ್ತಾಗುತ್ತೆ. ಅಂದರೆ ದೇವೇಗೌಡರ ಕಣ್ಣುಗಳನ್ನೇ ನೋಡಿದ್ರೆ ಗೊತ್ತಾಗುತ್ತೆ ಈ ವಯಸ್ಸಲ್ಲಿ ಯಾವ ರೀತಿ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ, ಅವರ ಬಾಂಡಿಂಗು ಯಾವ ರೀತಿ ಇತ್ತು ಅಂತ.